Yes, all students, a very good morning and welcome to Enlightened Educators. ಸೊ ಒಂದು ಡೌಟ್ ತುಂಬ ಜನ ಕೇಳ್ತಿದ್ದಾರೆ, ಇಯರ್ ಬ್ಯಾಕ್ ತಾನೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಾನು ಆಲ್ರೆಡಿ ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ, ಬಟ್ ಸ್ಟಿಲ್ ಮೆನಿ ಇಸ್ ಹ್ಯಾವಿಂಗ್ ಎ ಕನ್ಫ್ಯೂಷನ್ ಬಿಕಾಸ್ ಸಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಏನು ಕೊಡ್ತಾರೆ, ಒಂದು ಹೊಸ ವರ್ಷಕ್ಕೆ ನೀವು ಜಾಯಿನ್ ಆಗುವಾಗ, ನೀವು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಜಾಯಿನ್ ಆಗುವಾಗ ನಿಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಕೊಡ್ತಾರಲ್ವ, ಏನೋ ಕೊಡ್ತಾರೆ. ವೈ ಡು ದೇ ಗಿವ್? ಬಿಕಾಸ್ ಇಟ್ ಈಸ್ ಶುಡ್ ಬಿ ಅಪ್ಲಿಕೇಬಲ್ ಫಾರ್ 4 years ಅಂತ. ನೀವು 4 ವರ್ಷ ಏನು ಓದ್ತೀರಾ ಆ ಟೈಮಲ್ಲಿ ಒಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹ್ಯಾವ್ ಟು ಫಾಲೋ ಮಾಡಬೇಕಲ್ವಾ, ಅದಕ್ಕೋಸ್ಕರ ಕೊಡ್ತಾರೆ. ಅದನ್ನು ನಿಮ್ಮ ಕಾಲೇಜ್ನವರೇ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ದೆನ್ ವಾಟ್ ಇಸ್ ದೆನ್ ದ ವ್ಯಾಲ್ಯೂ ಫಾರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಲ್ವಾ. ಸುಮಾರು ಕಡೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಡ್ಮಿಷನ್ ಮಾಡ್ಕೊಂಬಿಟ್ಟು ನಿಮ್ಗೆ ಇಯರ್ ಬ್ಯಾಕ್ ಇದೆ ಅಂತಂತೆ, ಕೆಲವು ಕಡೆ ಇಯರ್ ಬ್ಯಾಕ್ ಇಲ್ಲ ಅಂತ ಅಡ್ಮಿಷನ್ ಮಾಡ್ಕೊಂಡಿದ್ದಾರಂತೆ. ಮೆನಿ ಆಫ್ ದ ಕಾಲೇಜಸ್ ಆರ್ ಇನ್ ವೇನ್. See, V2 circulars are given, but these circulars are not, circulars are like ಅದನ್ನು ಕಾಲೇಜ್ಗೂ ಕರೆಕ್ಟಾಗಿ ತಲುಪಿಸ್ತಾರೆ, ಅಂದರೆ ಕಾಲೇಜ್ ಎಕ್ಸಾಮ್ ಸೆಕ್ಷನ್ಗೆ ಹೋಗುತ್ತೆ, ಬಟ್ ದೇ ಆರ್ ನಾಟ್ ಡೆಲಿವರ್ ಟು ಸ್ಟೂಡೆಂಟ್ಸ್ ಪ್ರಾಪರ್ಲಿ. ಈಗ ಒಂದು V2 ಸರ್ಕ್ಯುಲರ್ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಸರ್ಕ್ಯುಲರ್ನ ಪ್ರೊಫೆಸರ್ಸ್ ಆದವರು ನೀಟಾಗಿ ಹೇಳಬೇಕು, ಇಲ್ಲ ಅದಕ್ಕೆ ಯಾರೋ ಒಬ್ರು ಇನ್ಚಾರ್ಜ್ ತೊಗೊಂಡು ಹೇಳಬೇಕು, ಈ ಥರ ಇದೆ ಸರ್ಕ್ಯುಲರಲ್ಲಿ ಅಂತ. ನಿಮಗೆ ಕಾಲೇಜ್ಗೂ ಕಳಿಸ್ತಾ ಇದ್ದಾರೆ, ನಮ್ಮ ಸ್ಟೂಡೆಂಟ್ಸ್ಗೂ ನೋಡ್ಕೊಳ್ಳೋಕೆ ವೆಬ್ಸೈಟಲ್ಲಿ ಹಾಕ್ತಾ ಇದ್ದಾರೆ. ಬಟ್ ಏನು ಅಂತ ಹೇಳಿದ್ರೆ ಇಟ್ ಇಸ್ ಲೈಕ್ ಸೇ ದೇ ನಾಟ್ ಬಿನ್ ಪ್ರಾಪರ್ಲಿ ಡೆಲಿವರ್ಡ್ ಆರ್ ದೇ ನಾಟ್ ಬಿನ್ ಪ್ರಾಪರ್ಲಿ ಟೋಲ್ಡ್ ಬೈ ದ ಪ್ರೊಫೆಸರ್ಸ್ ಆರ್ ದ ಕಾಲೇಜ್. ಅವಾಗ ಈ ಥರ ಪ್ರಾಬ್ಲಮ್ಸ್ಗಳಾಗುತ್ತೆ. ಕರೆಕ್ಟ್ ಅಲ್ವಾ? ಕೆಲವೊಂದು ಸತಿ ಸರ್ಕ್ಯುಲರ್ ನಮ್ಗೆ ಅರ್ಥ ಆಗೋ ಥರ ಇರುತ್ತೆ, ಕೆಲವೊಂದು ಸತಿ ನಮಗೂ ಅರ್ಥ ಆಗದೆ ಇರೋ ಥರ ಇರ್ಬೋದು. ಅದನ್ನು ನಾವು ಯಾರ ಹತ್ರನೂ ಹೋಗಿ ಕೇಳ್ತೀವಿ, ಕಾಲೇಜಲ್ಲಿ ಅವ್ರು ಕರೆಕ್ಟಾಗಿ ಹೇಳೋದಿಲ್ಲ ಅಲ್ವಾ. ಅವಾಗ ಏನಾಯಿತು, ಇಟ್ಸ್ ಅ ಮಿಸ್ ಡೆಲಿವರಿ ಆಫ್ ಅ ಸರ್ಕ್ಯುಲರ್. ಇನ್ಫಾರ್ಮೇಷನ್ ಕರೆಕ್ಟಾಗಿ ಹೇಳಿರೋದಿಲ್ಲ, ಕರೆಕ್ಟ್ ಅಲ್ವಾ. ಅಲ್ಲಿ ಅರ್ಥ ಆಗಂಗೆ ಹೇಳಿದ್ರು ಅದನ್ನೇ ಬೇರೆ ರೀತಿ ಹೇಳಿರ್ತಾರೆ. ಸೊ ಇದೇ ಪ್ರಾಬ್ಲಮಿಂದಾಗಿ ಸುಮಾರು ಕಡೆ ಇಯರ್ ಬ್ಯಾಕ್ ಇಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ. ಮೆನಿ ಆಫ್ ದೆಮ್ ಹ್ಯಾವ್ ನಾಟ್ ಅಡ್ಮಿಟೆಡ್ ದ ಸ್ಟೂಡೆಂಟ್ಸ್ ಟು 5th sem. ಕರೆಕ್ಟ್ ಅಲ್ವಾ. ಸೊ ತುಂಬ ಜನ ಅಡ್ಮಿಷನ್ ಮಾಡಿಲ್ಲ, ಅವ್ರಿಗೆ ಮೆಸೇಜ್ ಬರ್ತಿತ್ತು, ಮ್ಯಾಮ್ ನಂಗೆ ಅಡ್ಮಿಷನ್ ಮಾಡಿಲ್ಲ ಅಂತ. ಸೊ ಹಾಗಾಗಿ ನಾನು ಅವ್ರಿಗೆಲ್ಲ ಹೇಳ್ತಿದ್ದೆ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತೋರಿಸಿ ಅಂತ, ಹೌದಲ್ವಾ. ಸೊ ಹಾಗಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಅರ್ಥ ಕೊಟ್ಟಿರೋ ಅಂಥದ್ದು ಏನಾಗುತ್ತೆ ಅಂತಂದರೆ ನಿಮ್ಗೆ ಇಯರ್ ಬ್ಯಾಕ್ ಯಾವುದೇ ಥರದ್ದಿಲ್ಲ, ತೆಗೆದು ಹಾಕ್ಬಿಟ್ಟಿದ್ದಾರೆ. ಇಟ್ಸ್ ಆಲ್ ಫಾರ್ ದ ಬೆನಿಫಿಟ್ ಆಫ್ ಸ್ಟೂಡೆಂಟ್, ಕರೆಕ್ಟ್ ಅಲ್ವಾ. ಬಟ್ ಆದರೂ ಏನು ಅಂತ ಹೇಳಿದ್ರೆ, ಕೆಲವು ಕಾಲೇಜಸಲ್ಲಿ ನಾವು ವರ್ಕ್ ಮಾಡದಿರೋ ಕಾರಣ ದಯವಿಟ್ಟು ನೀವು ನಿಮ್ಮ ಕಾಲೇಜ್ಗಳಲ್ಲಿ ತೋರಿಸಿ. ನಾನು ಹೇಳಿದೆ ಅಲ್ವಾ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸರ್ಕ್ಯುಲರ್ ಸಿಗುತ್ತೆ, ಸರ್ಚ್ 2022 ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ತೋರಿಸಿ, ಅಲ್ಲಿ ನಿಮಗೆಲ್ಲ ಸಿಗುತ್ತೆ, ಸರ್ಕ್ಯುಲರ್ ಸಿಗುತ್ತೆ ಅಲ್ವಾ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಟು PDF ಸಿಗುತ್ತೆ, ಅದನ್ನು ತೊಗೊಂಡು ನಿಮ್ಮ ಕಾಲೇಜಲ್ಲಿ ತೋರಿಸಿ, ಹೇಳಿ, ಅರ್ಥ ಮಾಡಿಸಿ ಅಲ್ವಾ. ಸೊ ಇದನ್ನು ನೀವು ಮಾಡ್ತು ಅಂತಂದರೆ ಗೊತ್ತಾಗುತ್ತೆ, ಏಕೆ ಹೌದಲ್ವಾ. ಸೊ ಗೊತ್ತಾಗುತ್ತೆ ಅಲ್ವಾ. ದಟ್ ಈಸ್ ವಾಟ್ ಇಸ್ ದ ಥಿಂಗ್ ದಟ್ ಯು ಆಲ್ ಹ್ಯಾವ್ ಟು ಡೂ. ಬಿಕಾಸ್ ನಿಮಗೆ ಸರ್ಕ್ಯುಲರ್ ಕೊಟ್ಟಿರೋದನ್ನ ಅವರು ನೋಡ್ಕೊಂಡಿಲ್ಲ ಅಂತಂದರೆ ಅದು ಬೇಜವಾಬ್ದಾರಿತನ ಆಗೋಯ್ತು. ಬಿಕಾಸ್ ಎಷ್ಟೋ ಜನಕ್ಕೆ ಇದು ಲಾಸ್, ಇವಾಗ ಎಷ್ಟೋ ಜನಕ್ಕೆ ಅಡ್ಮಿಷನ್ನೇ ಮಾಡಿಸಿಲ್ಲ, ಎಷ್ಟೋ ಜನಕ್ಕೆ ಲಾಸ್ ಆಗಿದೆ ಈಗ. ಆ್ಯಂಡ್ ಓವರ್ ಆಲ್ V2 is providing your ಮೇಕಪ್ ಎಕ್ಸಾಮ್ ಟು ಕಮ್ ಔಟ್ ಆಫ್ ದಿಸ್ ಇಯರ್ ಬ್ಯಾಕ್. ಬಟ್ ಅದು ಏನು ಸೆಕೆಂಡ್ ಇಂಟರ್ನಲ್ ಪೀರಿಯಡಲ್ಲಿ ಕೊಡ್ತಾ ಇದ್ದಾರೆ. ನಿಮ್ಗೆ ಆಲ್ರೆಡಿ 2 ತಿಂಗಳಾಗೋಗಿದೆ ಸ್ಟಾರ್ಟ್ ಆಗಿ, 5ನೇ ಸೆಮಿಸ್ಟರ್, ಕರೆಕ್ಟಾ? 2 ತಿಂಗಳಲ್ವಾ 5ನೇ ಸೆಮಿಸ್ಟರ್ ಸ್ಟಾರ್ಟ್ ಆಗಿ. ಸೊ ಇವ್ರು ಅಡ್ಮಿಷನ್ನೇ ಮಾಡಿಸಿಲ್ಲ, ನೀವು 2 ತಿಂಗಳು ಸುಮ್ಮನೆ ಕೂತಿದ್ದೀರಾ. ನಿಮ್ಮದು ಮೇಕಪ್ ಎಕ್ಸಾಮ್ ಬರೋದು ಎಲ್ಲ ಕ್ಲಿಯರ್ ಆದಮೇಲೆ ನಿಮ್ಗೆ ಇನ್ನೊಂದು ತಿಂಗಳಾದಮೇಲೆ ಎಕ್ಸಾಮು, ಇದು ಏನು ಥರ ಪ್ರಯೋಜನಕ್ಕಾಯಿತು ಅಲ್ವಾ. ದಿಸ್ ಇಸ್ ಆಲ್ಸೋ ಅ ಪ್ರಾಬ್ಲಮ್, ರೈಟ್. ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಇದ್ರೂ ಕೂಡ ಇವಾಗ ನೀವು ಫಸ್ಟು ಮೇನ್ ಥಿಂಗ್ ಏನು ಮಾಡಬೇಕು ಅಂದರೆ, ಇಫ್ ಎನಿಬಡಿ ಸೇಯಿಂಗ್ ಇಯರ್ ಬ್ಯಾಕ್ ಸಿಸ್ಟಮ್ ಇಸ್ ಪ್ರೆಸೆಂಟ್, ದಯವಿಟ್ಟು ಅದೊಂದು ಸರ್ಕ್ಯುಲರ್ನ ತೋರಿಸಿ, ಇಲ್ಲಾಂದರೆ ನಿಮ್ಮ 1 ವರ್ಷ ವೇಸ್ಟ್ ಆಗುತ್ತೆ, ಕರೆಕ್ಟಾ. ಆ್ಯಂಡ್ ದೆನ್ ವಾಟ್ ಇಸ್ ದಟ್ ಯು ಆಲ್ ಹ್ಯಾವ್ ಟು ಡೂ ಇಸ್, ಇಫ್ ಯು ಆರ್ ಇನ್ ಅನ್ ಇಯರ್ ಬ್ಯಾಕ್ ಸಿಸ್ಟಮ್ ಇದರಲ್ಲಿ ನೀವು ಇದ್ದೀರಾ ಅಂತಂದರೆ, ಅಂದರೆ ನೀವೇನಾದರೂ ಇಯರ್ ಬ್ಯಾಕ್ ಆಗಿತ್ತು ಅಂತಂದರೆ ಈ ಮೇಕಪ್ ಎಕ್ಸಾಮ್ನ ಸದುಪಯೋಗ ಮಾಡಿಕೊಂಡು ಎಲ್ಲನೂ ಬೇಗ ಕ್ಲಿಯರ್ ಮಾಡ್ಕೊಳ್ಳಿ. ನಾನು ಇಷ್ಟೇ ಹೇಳೋದು, ಬೇರೆ ಏನೂ ಹೇಳಲ್ಲ, ಓಕೆನಾ. ದಿಸ್ ಇಸ್ ಆಲ್ ಇಸ್ ವಾಟ್ ಐ ವಾಸ್ ಅಬೌಟ್ ಟು ಟೆಲ್ ಯು. ಹೋಪ್ ಯು ಗಾಟ್ ಎ ಕ್ಲಾರಿಟಿ ಇಲ್ಲಿ ಕೊಡೋದಕ್ಕೆ ನಾನು ಹೇಳಿದ್ನಲ್ವ, ಇದೇ ನಡೀತಾ ಇರೋದು. ಅದಕ್ಕೆ ಇಟ್ ಟೋಲ್ಡ್ ವಾಟ್ ಇಸ್ ದ ರಿಯಲ್ ಟ್ರೂತ್, ರೈಟ್. ನಾನು ಅಡ್ಗೋಡೆ ಮಧ್ಯೆ ದೀಪ ಇಡೋದು ಇವೆಲ್ಲ ಮಾಡ್ತಾ ಇಲ್ಲ. ವಾಟ್ ಇಸ್ ದಟ್ ಐ ಆಮ್ ಟೆಲಿಂಗ್ ಇಸ್, ಕೆಲವು ಕಾಲೇಜಸಲ್ಲಿ ನೀಟಾಗಿ ವರ್ಕ್ ಆಗ್ತದೆ, ಕೆಲವು ಕಡೆ ವರ್ಕ್ ಆಗ್ತಾ ಇಲ್ಲ. ಸರ್ಕ್ಯುಲರ್ನ ಕೆಲವು ಕಡೆ ನೀಟಾಗಿ ನೋಡಿಲ್ಲ ಅಂತಲೂ ಹೇಳ್ತಾ ಇದ್ದೀನಿ. ಸೊ ಇದಾಲ್ ನಿಮ್ಮ ಜವಾಬ್ದಾರಿ, ಇದಾಲ್ ನಿಮ್ಮ ಜವಾಬ್ದಾರಿ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಸ್ ವಾಟ್ ಇಸ್ ಗಿವನ್ ಇಸ್ ಅ ಪ್ರಾಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವೆರಿನ್ ಯು ಡೋಂಟ್ ಹ್ಯಾವ್ ಎನ್ ಇಯರ್ ಬ್ಯಾಕ್ ಸಿಸ್ಟಮ್ ಆಫ್ಟರ್ 2nd year, ಹೌದಾ, ಕರೆಕ್ಟ್ ಅಲ್ವಾ. ಸೊ ಬಟ್ ನಿಮ್ಮ ಕಾಲೇಜಸ್ಗಳಲ್ಲಿ ಅದು ಅವರು ತಿಳಿದೇ ಹೋಗದೇ ಇರೋ ಕಾರಣದಿಂದಾಗಿ ನೀವು ಅದನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ. ಇದು ಆಲ್ ಇಸ್ ಯರ್ ಡ್ಯೂಟಿ, ಹೌದಾ. ಸೊ ದಿಸ್ ಇಸ್ ವಾಟ್ ಇಸ್ ಅಬೌಟ್ ಟು ಟೆಲ್ ಯು ಅಂತ ಹೇಳ್ತಾ
ಥ್ಯಾಂಕ್ ಯು.